ಹೋರಾಟಕ್ಕೆ ಕೊಳ್ಳಿ ಗ್ರಾಮದಿಂದ 60,500 ರೂಪಾಯಿ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಹೇಳ್ಬೇಕು ಅವ್ರ ಬಂದು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಹೋರಾಟದ ಶಿಸ್ತು, ಅದರ ಸರಳತೆ ಈ ರಾಜ್ಯ ಸರ್ಕಾರಕ್ಕೆ ನೀತಿ ಪಾಠ ಕಲಿಸಿದಂತವ್ರು ನಾವು. ಇನ್ನೂ ಅದಿಮಾಗ ತರಬೇಡ್ರಿ. ಎಲ್ಲರಿಗೂ ಜಯವಾಗ್ಲಿ. ರಮೇಶರ ಗರ್ದನ್ ಅವರಿಗೆ, ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೈಲೆಂಟ್ ಆಗಬೇಕು, ಸಮಾಧಾನ. ಮುಂದಿನ ವಿಚಾರಣೆ ಮುಂದುವರಿಸ್ತಾರೆ. ಬಂದಾಗ ಏನು ಕರ್ನಾಟಕ ಸರ್ಕಾರ ಆದೇಶ ಮಾಡಿತ್ತು ಅದ್ರ ಕಾಪಿ ಒಂದು ಕಳಿಸಿಕೊಡ್ರೆ ತಿಳಿದ್ವಿ ನಾವು. ಈಗ ಆದೇಶಿ ಕಾಪಿಯನ್ನ ಅಣ್ಣ ಕೇಳಿ ಮಾತಾಡ್ಬೇಡ್ರಿ, ಕೇಳಿ ಫೋನ್ ಮಾಡಿ ಹೇಳು. ನಂಗೆ ಈಗ ಹೇಳ್ತೀವಿ, ಅದನ್ನು ಹೇಳ್ತಿತ್ತಮ್ಮ. ಈಗ 114 ಕೇಳ್ರಿ. ನಾವು ICPL ಫ್ಯಾಕ್ಟ್ರಿ, ಗೋದಾವರಿ, ಪ್ರಭುಲಿಂಗೇಶ್ವರ, ನಿರಾಣಿ ಸುಗರ್ಸ್ 114 ಇವೇನು 3 ಬಾಕಿ ಏನ್ ಕಿಲ್ಲರ್ ಮಾಡಿರಲ್ಲ, ಎಷ್ಟು ಕೊಟ್ರಿ ಏನಾಗ್ತ ಅನ್ನೋದ್ರ ಬಗ್ಗೆ ನಮ್ ಕಿಲ್ಲರ್ ಮಾಹಿತಿ ಕೊಡತ್ ಹೇಳ್ತಿಲ್ರಿ. ಈಗ ನಮ್ಮ ಪೊಲೀಸ್ನವ್ರ ಮುಖಾಂತರ ಹೇಳೋಣ ಅದನ್ನ. ಈಗ ವಿಷಯ ಏನಂದ್ರೆ, ಈಗ ಬ್ಯಾಂಕಿಂದ ನೋಡ್ರಿ, ಇನ್ನೊಂದು ಅವ್ರೇನ್ ತರ್ತಾರಲ್ಲ, ತಿಂಗಳಾತಿಗೆ ನಾ ಹೋರಾಟ ಮಾಡಕತ್ತೆ, ಜೈಲ್ ವಿಷಯ ಮೀಟಿಂಗ್ ಆತು, ರಸ್ತೆಗೆ ಬಂದಿವು, ಆ ಎಲ್ಲಾ ಕಡೆ ಮೀಟಿಂಗ್ ಮಾಡಿದ್ರ ಇಲ್ಲಿ ತಾಲೂಕದಾಗ ಒಬ್ಬ ತಹಸೀಲ್ದಾರ್ ಇರ್ತಾರ, ಒಬ್ರು ಜಮಖಂಡ್ SC ಅವ್ರ ಹತ್ರ ಅದಾರ, ಮೇಡಮ್ ಅದಾರ. ಅವ್ರು ಈ ಇಬ್ರು ಏತನ ಇವ್ರಿಬ್ರು ಕಪ್ಪು ಬೆಳೆ ಹಿಂಗ ರೇಟ್ ಹಿಂಗೆಲ್ಲ ರೈತರನ್ನ ಚರ್ಚೆ ಮಾಡಿದ್ರ ಅವ್ರಿಬ್ರು ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಸೌಜನ್ಯತೆ ಐತಿಲ್ರಿ. ಇರ್ಲಿ ಹಾಕ್ಬೇಡ, ಒಂದ್ ಆತ ಆಗ್ಬೇಕು ಬೇಡಪ್ಪ. ನೀವ್ ಮತ್ತೆ ಹೋಗಿ ಇಟ್ಕೋಬೇಕು ನೀವು. ಆಗ ನಿಂದ DC ಅವ್ರಿಗೆ ಹೇಳ್ತೀವಿ, ಈಗ ಕೊಡಕ್ ಮಾತಾಡ್ತ ನೀವಲ್ಲೇ ಯಾರು ಕೊಟ್ಟು ನೋಡ್ರಿ, ನಾವು ತಗೋತೀವಿ, ನೀವು ಮರಿಬೇಡ್ರಿ. ಇಲ್ಲಿ ಮಾತನಾಡಿರ್ತಕ್ಕಂಥ ಬಸವಂತನವರಿಗೆ ಧನ್ಯವಾದಗಳು ಹೇಳ್ತಾ, ಯಾರು ಬಾಯ್ ಮಾಡ್ರಿ ಹುಳ್ಳಿ ಗ್ರಾಮಸ್ಥರಿಂದ 60,500 ರೂಪಾಯಿಯನ್ನ ಇನ್ನು ಮುಂದೆ ಸಿದ್ದನಗೌಡ ಮೋದಿ ಅವರು ತಮ್ಮ ವಿಚಾರ ಮಾಡಿ ಕೇಳ್ಕೊಳ್ತಾರೆ. ಈ ಹೋರಾಟಕ್ಕೆ ಕೊಳ್ಳಿ ಗ್ರಾಮದಿಂದ 60,500 ರೂಪಾಯಿ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಹೇಳ್ಬೇಕು ಅವ್ರ ಬಂದು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವೇದಿಕೆ ಮೇಲೆ ಆಶೀರ್ವಾದಂತ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಬಸವಂತ